ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ ಬೋರ್ಡ್ ಕಡೆ ನಾ ತಿಳಿಸ್ತಿರ್ತನು. ಇನ್ನೊಂದು ಕೆಲವೊಂದು ಭಿನ್ನ ರಾಶಿಗಳನ್ನು ಬಾಯಿಲೇನೆ ಮಾಡೋದಿರ್ತದೆ. ಈಗ ಒಂದರಾಗ 1/2 ಕಳೆಯಿರಿ ಅಂತಂದ್ರೆ 3ರಾಗ 1 ಕಳೆದ್ರೆ 2ನೇ 3 ಇಟ್ಬಿಡ್ಬೇಕು. ಆಮೇಲೆ ಲಸ ತೆಗೆದು ಆಮೇಲೆ ಇದನ್ನು ಮಾಡೋದು ಏನು ಮಾಡ್ತಾರೆ. ಹಿಂಗೆ ಈಗ ಒಂದು ಉದಾಹರಣೆ ಒಂದದ -1/3 ಇದ್ರ ಬರೋಬ್ಬರಿ 3ರಾಗ 1 ಕಳೀರಿ ನೀವು 2/3 ಇಟ್ಟು ಬಿಡ್ರಿ, ಮುಗಿದು ಹೋತು, ಉತ್ತರ ಬಂದ್ಬಿಡ್ತದ. ಆಮೇಲೆ ನೀವು ಏನು ಮಾಡ್ತಾರೆ ಅವರು 1 1ನೇ 1 -1ನೇ 3 3ನೇ 3 -1/3 ಬರೋಬ್ಬರಿ 2/3 ಇಷ್ಟು ಮಾಡೋದಕ್ಕಿಂತಲೂ ಒಂದಿತ್ತು ಅಂತಂದ್ರೆ ಇದ್ರ ವಿರುದ್ಧ 3ರಾಗ 1 ಕಳೆದು 2/3 ಇಟ್ಬಿಡ್ರಿ. ನೋಡ್ರಿ ರೀತಿ ಪ್ರಕಾರನೂ ಮಾಡಿ ತೋರಿಸ್ತು ನಿಮಗೆ. ಅದು ಭಾಳ ಸರಳ ಆಗ್ತಿಲ್ಲ ನೋಡ್ರಿ. 12 ಮೈನಸ್ ಚೌಕ 4/2 2 ಪ್ಲಸ್ ಪುಷ್ಪಾವರಣ 3/1/2. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಗುಂಡ್ಲೆ ಹಾಕೋರಿ. 3ರಾಗ 1 ಕಳೀರಿ 2/3. ಕಲಿಬೇಕು ನೀವು, ವೇಗವಾಗಿ ಮಾಡೋದು ಕಲಿಸ್ತದೆ ನಾ ಈಗ. ನೋಡ್ರಿ ಅದನ್ನು ನೀವು ಎಷ್ಟು ಮಾಡೋದಕ್ಕಿಂತಲೂ ನಾ ಇದನ್ನು ನೋಡಿದ್ದೆ, ಇಲ್ಲಿ ನಾ ಮಾಡಿ ತೋರಿಸಿನ ಕಚ್ಚದಾಗ ಅದನ್ನು 1ನೇ 1 -1ನೇ 3 ಬರೋಬ್ಬರಿ 1ನೇ 1 -1ನೇ 3 3ನೇ 3 -1ನೇ 3 2. ಟೈಮ್ ಎಷ್ಟು ಹಿಡಿತದ? ವೇಗವಾಗಿ ಹೆಂಗೆ ಲೆಕ್ಕ ಮಾಡ್ಬೇಕು ಅನ್ನೋದನ್ನು ಕಲಿಬೇಕು ನೀವು. ಕಾಂಪಿಟೇಟಿವ್ ಎಕ್ಸಾಮ್ ಇದು. ನೋಡ್ರಿ ಅಷ್ಟು ಮಾಡೋದಕ್ಕಿಂತಲೂ ಈ 3ರಾಗ 1 ಕಳೆದು ಬಿಟ್ಟು 2/3 ಬಂತೀವಿ. ಈಗ ಈ ಪುಷ್ಪಾವರಣದೊಳಗೆ ಮೊದಲು ಕ್ರಿಯೆ ಮಾಡಬೇಕಾದದ್ದು ಯಾವುದು? ಭಾಗಾಕಾರ. ಇನ್ನೊಂದು ಹೇಳ್ತಂದ, ಭಾಗಾಕಾರದಲ್ಲಿ ಏಕಾಂಶ ಭಿನ್ನ ರಾಶಿ ಇದ್ದಾಗ ಭಾಳ ಅರ್ಥ ಮಾಡ್ಕೋಬೇಕು ನೀವು. ಏಕಾಂಶ ಭಿನ್ನ ರಾಶಿ ಅಂದ್ರೆ ಅಂಶ 1 ಛೇದ 2, ಅಂಶ 1 ಛೇದ 3, ಅಂಶ 1 ಹಿಂಗಿದ್ದಾಗ ಮಾತ್ರ 1/2 1/3 1/4 1/5. ಏಕಾಂಶ ಭಿನ್ನ ರಾಶಿ ಇದ್ದಾಗ ಕ್ರಾಸ್ ಗುಣ ಲಬ್ಧ ಇರ್ತದೆ. ಇದರ ಉತ್ತರ 6. 3 2 6. ಬಾಯಲ್ಲೇನೆ ಆಮೇಲೆ ನೋಡ್ರಿ ಮಾಡಿ ಅದನ್ನು ತೋರಿಸ್ತು. 3/1/2 ಬರೋಬ್ಬರಿ 3 ಛೇದ 1 ಗುಂಡ್ಲೆ ಮ್ಯಾಲೆ 2 ತಳಗ 1 ಬರೋಬ್ಬರಿ 6. ಅದನ್ನು ಮಾಡಿ ತೋರಿಸು. ಏಕಾಂಶ ಭಿನ್ನ ರಾಶಿ ಇದ್ದಾಗ ನೋಡಿ ಏನಾಯ್ತು ಈಗ? 3 2 6. ನೋಡಿ ಅಲ್ಲಿ ಮಾಡಿ ತೋರಿಸು. ಸರಿ ಬರೋಬ್ಬರಿ 12 ಮೈನಸ್ ಚೌಕಾಂಶ ಭಾಗಿಲೆ 4 2 ಪ್ಲಸ್ ಪುಷ್ಪಾವರಣ ಇನ್ನ ಹೋಗಿಲ್ಲ 6 ಬಂತು. ಇದರ 6 ಬಂತು. ಮುಂದೆ ಗುಂಡ್ಲೆ ಏನದ 2/3 ಪುಷ್ಪಾವರಣ ಪೂರ್ತಿ ಚೌಕಾಂಶ ಪೂರ್ತಿ. ನೋಡಿ ಈಗ ನಿಮಗೆ ಬೇಕಂದ್ರೆ 6 ಛೇದ 1 ಗುಂಡ್ಲೆ 2/3 3 1 3 2 2 2 ಎಷ್ಟು ಬಂತು? 4 ಬಂತು. ಇದನ್ನ ಸರಿ ಪುಷ್ಪಾವರಣ ಹೋಗ್ತೀವಿ. 12 ಮೈನಸ್ ಚೌಕಾಂಶ 4/2 ಪ್ಲಸ್ ಎಷ್ಟು ಬಂದದ? 4 ಬಂದದ ಚೌಕಾಂಶ ಪೂರ್ತಿ. ಮೊದಲು ಭಾಗಾಕಾರ ಕ್ರಿಯೆ ನೆನ್ಪಿಟ್ಕೊಂಡು 12 ಮೈನಸ್ 4ಕ್ಕೆ 2 ಭಾಗಿಸಿದ್ರೆ 2 ಪ್ಲಸ್ 4. ಯಾಕಂದ್ರೆ ಚೌಕಾಂಶ ಪೂರ್ತಿ ಹೋಗಿಲ್ಲ, ಈ ಹೊರಗೆ ಹೋಗ್ತದೆ ಚೌಕಾಂಶ. 12 ಮೈನಸ್ 6 ಬರೋಬ್ಬರಿ 12 6 ಅಂದ್ರೆ ಆನ್ಸರ್ ಈಸ್ ಈಕ್ವಲ್ ಟು 6. ಇದು ರೂಲ್ಸ್ ಪ್ರಕಾರ ಮಾಡಿದ್ದ. ಒಳಗೊಬ್ಬೊಬ್ಬರು ಕ್ರಿಯೆಗಳನ್ನು ಈ ಕಡೆ ಹಿಂಗೆ ಬಿಡಿಸ್ಕೋತ ಹೋಗೋದ್ರೊಳಗೆ ಉತ್ತರ ಬೇರೆ ಬರ್ತಿರ್ತಾವೆ. ನಮ್ಮ ಕ್ರಮಬದ್ಧವಾಗಿ ರೂಲ್ಸ್ ಪ್ರಕಾರ ಬಿಡಿಸಿದ್ದು ಏನಾದರೂ ನಂದು ತಪ್ಪಾಗಿತ್ತು ಅಂತಂದ್ರೆ ಅಲ್ಲೇ ಫೋನ್ ನಂಬರ್ ಅದ. ಆಮೇಲೆ A2SL03 A2SL03 ಈ ವಿಡಿಯೋ ನಂಬರ್ ಹೇಳ್ಬಿಟ್ರೆ ಮುಗಿದೋದು. ಮತ್ತೆ ನಾವು ತಿದ್ದಿ ಕರೆಕ್ಟ್ ಮಾಡಿ ಹಾಕ್ತೀವಿ. ಯಾಕಂದ್ರೆ ನಮ್ಗಿಂತ ಶಾಣ್ಯರು ಇರ್ತಾರೆ. ನಮ್ಮ ಕೈಗೆ ತಪ್ಪಾಗಬಾರ್ದಂತ ನಿಮ್ಮೆಲ್ಲ ಆಗ್ಬೋದು.
ಆದ್ರೆ ನಮ್ದು ಏನದ ಒಂದು ನಾನು ICICI ಅಭ್ಯಾಸದೊಳಗೆ ಕಾನೂನು ಪ್ರಕಾರ ಆಫರ್ ಯವಲ ಆಮೇಲೆ ಭಾಗಾಕಾರ ಕ್ರಿಯೆ ಆಮೇಲೆ ಬಾರ್ ಫಸ್ಟು ಏನ್ಯಾಕೆಲ್ಲ ಮೊದಲು ತೆಗಿಬೇಕು ಆಮೇಲೆ ದ ಆಫ್ ಕೆಲವೊಬ್ಬರು ಆಥರ್ಸ್ಗಳು ಗಣಿತಗಳನ್ನು ಬರೆಯಾಗ ಸ್ವಲ್ಪ ಮಿಸ್ಟೇಕ್ ಮಾಡ್ಯಾರ ಅಂತ ನನಗೆ ಅನ್ನಿಸ್ತದೆ. ಇದು ಒಪ್ಕೊಂಡ್ರೆ ಒಪ್ಕೋತಾರೆ. ಯಾರು ಶಾಣ್ಯಾರಿದ್ದರು ತಪ್ಪಾಗಿತ್ತಂದ್ರೆ ನಾವು ಫೋನ್ ಮಾಡಿರಿ, ನಿಮ್ಮ ಹೇಳಿಕೆ ಪ್ರಕಾರ ನೀವು ಬಿಡಿಸಿ ಕಳಿಸ್ರಿ ನಾನು ವಾಟ್ಸಪ್ದಾಗ. ನಾ ಆ ಪ್ರಕಾರ ಗಣಿತ ಬಿಡಿಸಿ ಮತ್ತೆ ನಿಮಗೆ ನಾನು ಬೋರ್ಡಿಗೆ ಹಾಕ್ತೇನೆ. ನನ್ನ ಪ್ರಕಾರ ರೂಲ್ಸ್ ಏನು, ಒಂದು ಮೂರು ಅಂಶ ಕಳೆದ್ರೆ 2-3 ಅಂಶ ಇಡ್ರಿ. ಯಾಕಂದ್ರೆ ಅಲ್ಲಿ ಪ್ರೂಫ್ ಮಾಡಿ ತೋರಿಸಿನ ಅಷ್ಟು ಟೈಮ್ ಹಾಳು ಮಾಡಬೇಡ್ರಿ. ವೇಗವಾಗಿ ಒಂದು ವಿಡಿಯೋ ಕಾರ್ಯಕ್ರಮ ಮಾಡ್ತೀನಿ. 2-3 ಬೋರ್ಡ್ ಆಗ್ತಾವೆ. ಒಟ್ಟ ಕಚ್ಚಾ ಉಪಯೋಗ ಮಾಡಲಾರ್ದ ಗಣಿತಗಳನ್ನು ಮಾಡೋದು. ಈಗ ಇವೇನು ನಿಮ್ಮ ರೀತಿ ಪ್ರಕಾರ ಗುರ್ತಾದು ಅಂದ್ರೆ 1 -1 3 ಕಳೆದ್ರೆ 2-3 ಅಂಶ ಆಗ್ತದೆ. ನಾ ಇಷ್ಟ ತೋರಿಸಿಬಿಟ್ಟನೆ, ಅದನ್ನು ರೀತಿ ಪ್ರಕಾರ ತೋರಿಸಿ. ಆಮೇಲೆ 3/1 ಅಂಶ ಅದ. ಏಕಾಂಶ ಭಿನ್ನ ರಾಶಿ ಇದ್ದಾಗ ಕ್ರಾಸ್ ಗುಣಾಕಾರ ಮಾಡಿಬಿಡ್ರಿ ಅಂತ ಹೇಳಿದ್ನ. ಏನು ಅವೆಲ್ಲ ಬಾಯದೇ ಇಡ್ಬೇಕು. ಯಾಕಂದ್ರೆ ನಿಮಗೆ ಏನಾಗ್ಬೇಕಂದ್ರೆ ಕ್ರಿಯೆಗಳು ಆನ್ಸರ್ ಬೇಗನೆ ಬರ್ಬೇಕಾಗ್ಯ. ಇದು ತಪ್ಪಲ್ಲ. ಈಗ ನೋಡಿ, ಇದನ್ನು ನಾವು ಏನು ಮಾಡಬೇಕು, ಗುಣಾಕಾರ. ಇದು ಗುಣಾಕಾರ ಇದ್ದಾಗ 3 ಎಳೆ 2 ಎಳೆ 4 ನೋಡಿ. ಆದ್ರೆ ಕ್ರಿಯೆ ಪೂರ್ತಿ ಚೌಕ ಹೊರಗೆ ಹೋಗಿಲ್ಲ ನೋಡಿ. ಮತ್ತೆ ಹಚ್ಕೊಂಡು ಭಾಗಾಕಾರ ಕ್ರಿಯೆ ಮೊದಲು ಮಾಡಿ. ಈಗ ನೋಡಿ ಮತ್ತೆ ಚೌಕಿನ ಹೋಗಿಲ್ಲ, ಈಗ ಹೋತು ಚೌಕ್. ಹಿಂಗೆ ತಿಳ್ಕೊಂಡು ಲೆಕ್ಕ ಮಾಡ್ಬೇಕು. ಚೆನ್ನಾಗಿ ಫೇರ್ದಾಗ ಬರ್ಕೋರು.